ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೋನಿಶಾಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಒಂದು ಆಫ್ಟರ್ನೂನ್ ರುಟೀನ್ ಹೇಗಿರುತ್ತೆ, ಹಾಗೆ ಒಂದು ಒಳ್ಳೆಯ ರೆಸಿಪಿ ಜೊತೆಗೆ ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರಲ್ಲಿ ಸುಮಾರು ಒಂದು 4 ವೆರೈಟಿ ಮಾಡ್ತೀನಿ. ಇದು ಒಂದು ಚಿಕ್ಕಡಿಕಾಯಿ ಹಾಗೆ ಅವರೆಕಾಯಿ ಹಾಕಿ ಬಸ್ಸಾರು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅವ್ರವ್ರದ್ದೇ ಶೈಲಿಯಾದಂಥ ಅಡುಗೆಗಳು ಬರುತ್ತೆ, ಹಾಗೆ ಅಡುಗೆಗಳನ್ನು ಮಾಡ್ತಾರೆ. ಇಲ್ಲಿ ನನ್ನ ಶೈಲಿಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಇದೊಂದು ಆಫ್ಟರ್ನೂನ್ ವಿಡಿಯೋ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಟೀ ಮಾಡ್ಕೋತಾ ಇದ್ದೀನಿ. ಒಂಚೂರು ಶುಂಠಿ ಹಾಕಿ ಮಾಡಿಕೊಂಡ್ರೆ ನನಗೇನೋ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ನೆಕ್ಸ್ಟ್ ಒಂಚೂರು ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ ಹಾಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಟೀ ಮಾಡ್ಕೊಂಡು ಕುಡಿದು ಆ ನಂತರ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಮಂಗಳವಾರ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಎಲ್ಲ ಬೇಗ ಬೇಗ ಕೆಲಸ ಆಯಿತು. ಹಾಗೆ ಬೇಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲಿಗೆ ಸ್ವಲ್ಪ ತೊಗರಿಬೇಳೆ ಹಾಗೆ ಅವರೆ ಬೇಳೆನ ಹಾಕ್ತಾಯಿದ್ದೀನಿ ನಾನು ಕುಕ್ಕರ್ಗೆ. ಬಸ್ಸಾರು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಯಾವುದೇ ಕಾಳು ಹಾಕು, ಯಾವುದೇ ಸೊಪ್ಪು ಹಾಕು, ಬಸ್ಸಾರು ಅಂತ ಮಾಡಿಬಿಟ್ರೆ ಹೊಟ್ಟೆ ತುಂಬ, ಅದು ಮುದ್ದೆ ಜೊತೆಗೆ ಇದ್ಬಿಟ್ರೆ ಅಂತೂ ಸೂಪರ್ ಕಾಂಬಿನೇಷನ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಇದ್ರ ಜೊತೆಗೆ 1-2 ಹುಳಿ ಟೊಮ್ಯಾಟೊ, ನಾಟಿ ಟೊಮ್ಯಾಟೊ ಇದನ್ನು ಹಾಕು. ಮಧ್ಯದಲ್ಲಿ ನಂದು ಒಂದಿರಲಿ ಅಂತ ವಿಡಿಯೋದಲ್ಲಿ ಬಂದು ಜಸ್ಟ್ ಒಂದು ಮೂಮೆಂಟ್ ಕೊಟ್ಟಿದ್ದೀನಿ. ಸೊ ಚಿಕ್ಕಡಿಕಾಯಿ ನಾವು ಕೆಲವರು ಚಪ್ಪರದವರೆಕಾಯಿ ಅಂತಾರೆ, ನಾವು ಚಿಕ್ಕಡಿಕಾಯಿ ಅಂತೀವಿ. ಸೊ ಅವ್ರವ್ರ ಒಂದು ಶೈಲಿಯಲ್ಲಿ ಹೇಗೆ ಬೇಕಾದರೂ ಅದನ್ನು ಕರಿಬೋದು. ಬಟ್ ನಾನಿಲ್ಲಿ ಚಿಕ್ಕಡಿಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ದಿನ ಎಲ್ಲರೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವ್ರವ್ರದ್ದೇ ಅಡುಗೆಗಳು, ಅವ್ರವ್ರದ್ದೇ ಲೈಫ್ ಸ್ಟೈಲ್ ತೋರಿಸೋವಾಗ ನನಗೂ ತುಂಬ ಆಸೆ ಆಗೋದು. ನಾನು ಏನಾದರೂ ಮಾಡಬೇಕಲ್ವಾ, ನನಗೂ ಇಷ್ಟ, ಟ್ರೈ ಮಾಡೋಣ ಅಂತ ತುಂಬ ಅನ್ನಿಸ್ತಾನೆ ಇತ್ತು. ಬಟ್ ಈ ಕಮೆಂಟ್ಸ್ಗಳು ಮತ್ತು ಬೇರೆದೇನೇನೋ ಭಯಕ್ಕೆ ಅಯ್ಯೋ ಯಾಕಪ್ಪ ಬೇಕು ಅಂತ. ಬಟ್ ಫೈನಲಿ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟೆ. ಬಟ್ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟ್ ಒಂದು ಸ್ವಲ್ಪ ಕೊಡಿ, ಸೊ ದಟ್ ನಮಗೂ ಇನ್ನೂ ಖುಷಿಯಾಗತ್ತೆ ಬೇರೆ ಥರ ವೀಡಿಯೋಸ್ ಮಾಡೋದಕ್ಕೆ. ಕಂಟೆಂಟ್ಗಳಿಗೆ ನಾನು ಹುಡುಕ್ತಾ ಇದ್ದೀನಿ ಏನು ಮಾಡ್ಬೋದು ಅಂತ. ಸೊ ಫಸ್ಟ್ ನನಗೇನು ಗೊತ್ತಿದೆ ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಅಕ್ಕಿನೂ ಇಟ್ಟಾಯಿತು. ನಮ್ಮ ಮನೇಲಿ ಸ್ವಲ್ಪ ರಾಜ್ಮುಡಿ ರೈಸೇ ಜಾಸ್ತಿ ಇಡೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗನ್ಬಿಟ್ಟಿದ್ದು ಬ್ರೌನ್ ರೈಸೇ, ಬಟ್ ಇದನ್ನು ಬಂದು ನಾವು ರಾಜ್ಮುಡಿ ಅಕ್ಕಿ ಅಂತ ಕರಿತೀವಿ. ನೆಕ್ಸ್ಟ್ ರುಬ್ಲಿಕ್ಕೆಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನೂ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿ
ನನಗಂತೂ ಮುದ್ದೆ ಚಪಾತಿ ಇವೆಲ್ಲ ಮಾಡೋದಂದರೆ ತುಂಬ ಈಸಿ, ಹಾಗೆ ಇಷ್ಟನೂ ಕೂಡ. ಪಕೋಡಾನೂ ಇರಲಿ, ನಂಚ್ಕೊಳ್ಳೋಕ್ಕಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಕೋಡಾನೂ ಹಾಕ್ಬಿಟ್ಟೆ. ಸೊ ನನ್ನ ಒಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ